ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನೆಲವಾಗಿಲು ಗ್ರಾಮದಲ್ಲಿ ರಾಮಪ್ಪ ಎನ್ನುವವರಿಗೆ ಸೇರಿದಂತಹ ಕುರಿ ಶೆಡ್ನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ್ದು, ದಾಳಿ ವೇಳೆ 10ಕ್ಕೂ ಹೆಚ್ಚಿನ ಕುರಿಗಳು ಸಾವನ್ನಪ್ಪಿದ್ದಾವೆ. 4ಕ್ಕೂ ಹೆಚ್ಚಿನ ಕುರಿಗಳು ಗಾಯಗೊಂಡಿದ್ದು ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಬೀದಿ ನಾಯಿಗಳು ಈ ರೀತಿ ದಾಳಿ ಮಾಡಿರುವ ಪರಿಣಾಮವಾಗಿ ಜೀವನೋಪಾಯಕ್ಕಾಗಿ ಕುರಿ ಸಾಕಣೆ ಮಾಡಿದಂತಹ ರಾಮಪ್ಪ ಅವರ ಬದುಕು ಅತಂತ್ರವಾಗಿದ್ದು, ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಪರಿಹಾರ ನೀಡಬೇಕು. ಅಷ್ಟೇ ಅಲ್ಲದೆ ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡಬೇಕು ಎಂದು ರಾಮಪ್ಪ ಹಾಗೂ ಗ್ರಾಮದ ಮುಖಂಡರುಗಳು, ರೈತಾಪಿ ವರ್ಗದವರು ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಘಟನೆಯ ವಿಚಾರವಾಗಿ ಕರ್ನಾಟಕ ಹಸಿರು ಸೇನೆಯ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ಅಕ್ಲೇಗೌಡರವರು ಪ್ರತಿಕ್ರಿಯೆಯನ್ನ ನೀಡಿದ್ದು, ಬೀದಿ ನಾಯಿಗಳ ಉಪಟಳದಿಂದ ಶೆಡ್ನಲ್ಲಿ ಕುರಿಗಳನ್ನ ಸಾಕುವಂತಿಲ್ಲ, ರಸ್ತೆಯಲ್ಲಿ ಮಕ್ಕಳು ಓಡಾಡುವಂತಿಲ್ಲ, ಸಾಕಷ್ಟು ಭಯಭೀತರಾಗಿ ಓಡಾಡುವಂತಹ ಸನ್ನಿವೇಶ ಉಂಟಾಗಿದ್ದು, ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯಾಗಲಿ ಪಶುವೈದ್ಯ ಇಲಾಖೆ ಅಧಿಕಾರಿಗಳು ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡಬೇಕು ಎಂದು ಒತ್ತಾಯಿಸಿದ್ರು. ಕುರಿಗಳಿದ್ವು ನಮ್ಮ ಮನೆಯಲ್ಲಿ. ಈ ಥರ ರಾತ್ರಿ ಮಂಗಳವಾರ ರಾತ್ರಿ ಎಲ್ಲನೂ ತಿಂದಾಕಿದ್ದಾವೆ. ಈ ಥರ ಏನು ಬಂದಿದೆ ನಾಯಿಗಳು ಬಂದು ಈ ಥರ ತಿಂದಾಕಿದ್ದಾವೆ. ನಿಮ್ಮನ್ನು ಕೇಳ್ಕೊಳೋದು ಅಂದರೆ ನಾಯಿಗಳನ್ನ ಎಲ್ಲಾದ್ರೂ ಹೊರಗಡೆ ತಗೊಂಡೋಗಿ ಬಿಡಬೇಕು, ನಮ್ಗೆ ಇಲ್ಲಿ ಒಂದು ಪರಿಹಾರ ಕೊಡಬೇಕು, ಪರಿಹಾರ ಕೊಡಿಸ್ಬೇಕು. ನಮ್ಮವೇ ಎಲ್ಲ ತುಂಬ ಜನ ಅದು ಕುರಿಗಳು ಹಿಂಗೆ ತಿಂದಾಕಿದ್ದಾವೆ. ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಇದು ನಮಗೆ ಲಾಸ್ಟ್ ಆಗಬೇಕು. ಹೊರಗಡೆ ಹೋದ್ರೂ ಕುರಿ ಮೇಯ್ಸಕ್ಕೂ ಆಗ್ತಾ ಇಲ್ಲ, ಕಾಡುಗಳಲ್ಲಿ ಮೇಯ್ಸಕ್ ಆಗ್ತಾ ಇಲ್ಲ. ಹಿಂಗೆ ಕಾಡುಗಳಿಂದ ತಪ್ಸ್ಕೊಂಡ್ಬಂದು ಮನೇಲಿ ಮೇಯ್ಸಕ್ಕೂ ಆಗ್ತಾ ಇಲ್ಲ. ನಾವೇನ್ ಮಾಡ್ಬೇಕು? ಇದಕ್ಕೊಂದು ಪರಿಹಾರ ನೀವೇ ನೋಡ್ಬೇಕು. ನಾಯಿಗಳನ್ನೆಲ್ಲ ಬೇರೆ ಕಡೆ ಸಾಕ್ಸ್ಬೇಕು. ನಮ್ಗೆ ಭಯ ಆಗ್ತಾ ಇದೆ ಏನ್ ಮೇಯ್ಸಕ್ಕೂ. ಮಕ್ಕಳು ಮನೆಯಲ್ಲಿ ಕುರಿಗಳು ಮರಿಗಳು ಬಿಟ್ಟು ಆ ಮಕ್ಕಳನ್ನ ಆಚೆ ಕಳ್ಸೋಕ್ಕೂ ಭಯ ಆಗ್ತಾ ಇದೆ. ನನ್ನೆ ಮಂಗಳವಾರ ಮಕ್ಕಳ ಮೇಲೆ ಅಟ್ಯಾಕ್ ಆಗಿದೆ ನಾಯಿಗಳಿಂದ. ಇದು ಸೂಕ್ತ ಕ್ರಮ ತಗೊಬೇಕು ಅಂತ ಕೇಳ್ಕೊಂತ ಇದೀವಿ ನಾವು. ಯಾರು ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಚುನಾವಣಾ ಅಧಿಕಾರಿಗಳು ಸೂಕ್ತ ಕ್ರಮ ತಗೊಬೇಕು ಅಂತ ಕೇಳ್ಕೊಂತ ಇದೀವಿ ಸರ್. ನಾವು ಈಗ ನಷ್ಟ ಆಗಿದೆ, ದಯವಿಟ್ಟು ಪರಿಹಾರ ಕೊಡಿಸಿ. ರೈತ ಸಂಘ, ರಾಜ್ಯ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಅಕ್ಲೇಗೌಡ TS ಆದ ನಾನು ನೆಲವಾಗ್ಲು ಗ್ರಾಮ ಪಂಚಾಯಿತಿಯಲ್ಲಿ ನಾಯಿಗಳು ಕುರಿಗಳನ್ನು ಎಲ್ಲಂದರಲ್ಲಿ ರಾತ್ರಿ ಹೊತ್ತು ಕೂಡ ಸಹ ದುಡ್ಡಿಲ್ಲಿ ಹೊಡೆದಿದ್ರೆ ಬಂದು ಎಲ್ಲ ಕಚ್ಚಿ ಎಲ್ಲ ರಕ್ತ ಕುಡಿದು ಮಾರಣ ಹೋಮ ಮಾಡ್ತಾವೆ, ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಾವೆ. ಸಂಬಂಧಪಟ್ಟಂಥ ಇಲಾಖೆ, ಇದ್ರ ಸಂಬಂಧಪಟ್ಟ ಪಶುವೈದ್ಯ ಇಲಾಖೆನ ಇಲ್ಲದ ತಾಲೂಕು ದಂಡಾಧಿಕಾರಿಗಳು ಇದ್ರ ಯಾರು ಹೊಣೆ ಐತೆ ಅವರು ಇದ್ರ ಬಗ್ಗೆ ಏನಾದರೂ ಪರಿಹಾರ ಸೂಚಿಸೋದ, ಇಲ್ಲ ನಾಯಿಗಳ ಹಾವಳಿ ತಡೆಗಟ್ಟೋದಕ್ಕೆ ಏನಾದರೂ ಯೋಜನೆ ಮಾಡೋಂಥದ್ದು ಏನಾದರೂ ಮಾಡಬೇಕು. ನಾಯಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ತಾಲೂಕು ದಣಿಗಳಾದಂಥ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಇದ್ರ ಪರಿಹಾರವಾಗಿ ಏನಾದರೂ ಕ್ರಮ ಕೈಗೊಳ್ಳಬೇಕು. ಸಣ್ಣ ಪುಟ್ಟ ಕುಟುಂಬಗಳು ಪಾಪ ಅವನೇ ಆಧಾರವಾಗಿ ಇಟ್ಕೊಂಡು ಜೀವನೋಪಾಯಕ್ಕಾಗಿ ಏನೋ ಜೀವನ ನಡೆಸ್ತಾವ್ರೆ. 10, 15, 20 ಕುರಿಗಳನ್ನ ಒಂದು ಸಾರಿ ಎಲ್ಲನೂ ಕಚ್ಚಾಕಿ ಸಾಯಿಸ್ಬಿಟ್ರೆ ಅವ್ರ ಪಾಪ ಮುಂದಿನ ಭವಿಷ್ಯ ಏನು? ಇದ್ರ ಪರಿಹಾರಕ್ಕಾಗಿ ತಾಲೂಕು ದಣಿಗಳಾದಂಥ ಶರತ್ ಬಚ್ಚೇಗೌಡರು ಏನಾದ್ರು ವ್ಯವಸ್ಥೆ ಮಾಡಬೇಕು. ನಮ್ಮ ಮನ್ಯಾಗ ರಾತ್ರಿ ಕುರಿಗಳು ಹಿಂಗೆ ನಾಯಿಗಳು ಬಂದು ಚೆನ್ನಾಗಿ ಕಚ್ಚಾಕ್ಬಿಟ್ಟು ಹೊರಟೋಗ್ಬಿಟ್ಟವೆ. ನಮ್ಮ ಮನ್ಯಾಗ ಇವಾಗ ಬೆಳಗ್ಗೆ ಎದ್ದು ನೋಡಿ ಸೊತ್ತಿಗೆಲ್ಲ ಸತ್ತೋಗ್ಬಿಟ್ಟವೆ. ಒಂದು 20-30 ಗಂಟೆ ಸತ್ತೋಗ್ಬಿಟ್ಟವೆ. ಅದಕ್ಕೆ ನಮ್ಗೆ ಏನೋ ಪರಿಹಾರ ಕೊಡ್ರಿ ಅಂತೇಳಿ ನಾವು ಕೇಳ್ಕೊಂತ ಇದ್ದೀವಿ. ಸರ್ಕಾರ ಆಗಲಿ ML ಆಗಲಿ ನಮ್ಗೇನಾರ ಅಷ್ಟು ಪರಿಹಾರ ಕೊಡಿಸ್ಬೇಕು ಸರ್. ಹಸುಗಳು ಕುರಿಗಳು ಇದ್ದರೆ ಅವಿದ್ರೇ ನಮ್ಮ ಜೀವನ, ಅವಿದ್ಮ್ಯಾಕೆ ನಮ್ಮ ಜೀವನನೇ ಇಲ್ಲ. ಒಂದು ಸಹ ಏನೋ ಪರಿಹಾರ ಕೊಡ್ತೀರಿ ಸರ್. ನಮ್ಮ ಇವಾಗ 2 ಲಕ್ಷ ಪರಿಹಾರ, 2 ಲಕ್ಷ ಲಾಸ್ ಆಗಿದೆ, ಏನೋ ಕೊಡ್ರಿ ಅಂತ. ನಮ್ಮ ರಾತ್ರಿ ಏಕಾಏಕಿ ನಾಯಿಗಳು ನುಗ್ಗಿ ನಮ್ಮ ಕುರಿ ಶೆಡ್ಡಿಗೆ 12 ಕುರಿ 15 ಕುರಿ ಬಲಿಯಾಗಿದ್ದಾವೆ. ಎಲ್ಲವನ್ನು ತಿಂದು ಓಡಿ ಹೋಗಿದ್ದಾವೆ. ಮುಂದೆ ಅದನ್ನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾದ ನಾಯಿಗಳನ್ನು ಹಿಡಿದು ನಮ್ಮ ಕುರಿಗಳನ್ನು ಸಂರಕ್ಷಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನೋಡಿ ಸ್ನೇಹಿತರೆ, ನಮಗೆ ಕುರಿ ಮೇಯಿಸೋದು ಬಿಟ್ಟು, ಹಸು ಮೇಯಿಸೋದು ಬಿಟ್ಟು ಯಾವುದೇ ಬೇರೆ ಜೀವನ ಇಲ್ಲ, ಬೇರೆ ಉದ್ಯೋಗ ಇಲ್ಲ. ದಯವಿಟ್ಟು ನೀವು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಅಧಿಕಾರಿಗಳಾದ ನೀವು ಕ್ರಮವನ್ನು ತೆಗೆದುಕೊಂಡು ನಮಗೆ ರಕ್ಷಣೆಯನ್ನು ಕೊಡಬೇಕು. ಹಾಗೂ ಕುರಿಗಳ ಸತ್ತೋಗಿರೋದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಪರಿಹಾರ ಆದರೆ ಪರಿಹಾರ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ.